ಈ ವಿಡಿಯೋ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಕ್ಲೀನಿಂಗ್ ಮೈ ರೂಮ್ ಆಫ್ಟರ್ ದ ಟ್ರಿಪ್. ಬೇಸಿಕಲಿ ಹಾ OCD ತುಂಬಾ ಕ್ಲೀನ್ ಮಾಡುವಂಥದ್ದು. ಕ್ಲೀನ್ ಮಾಡಿದ್ರೆ ಪೂರಾ ಕ್ಲೀನ್ ಆಗಿರುತ್ತೆ, ಇಲ್ಲಾಂದ್ರೆ ಫುಲ್ ಹಿಂಗ್ ಕಬ್ಬೆದಿರುತ್ತೆ. ದಟ್ ಈಸ್ ಮೈ ಫ್ಯೂಚರ್ ಲೈಫ್ ಪ್ಲಾನ್ಸ್. ಸೊ ದಿಸ್ ಇಸ್ ದ ಗ್ಲಾಸಸ್ ಗೈಸ್. I felt it is kind of cute. Your glasses are nice ಅಂತ ಹೇಳ್ಬಿಟ್ಟು I'm like ಅಂತ ಅನ್ಕೋತಿದ್ದೆ. ಬಂದೆ ತುರ್ಕೊಂಡು ಇಷ್ಟೊಂದು ಕೂಲಿಲ್ಲ. If you want to order some of my thrift dresses, ನೀವು ಧನುಶ್ರೀ ಕ್ಲಾಸೆಟ್ ಇಂದ ಆರ್ಡರ್ ಮಾಡ್ಬೋದು. ಎಷ್ಟು ಜೋಡ್ಸಾಯ್ತು, ಇನ್ನೂ ಜೋಡಿಸ್ಬೇಕು. ನನ್ನ ಕೈಲಾಗ್ದಲ್ಲೇ ನಮ್ಮ ಅಪ್ಪ ಅಮ್ಮನೂ ಕರ್ಸ್ಬಿಟ್ಟಿದ್ದೀನಿ. ಅವರು ನಂಗೆ ಹೆಲ್ಪ್ ಮಾಡ್ತವ್ರು. ನೋಡಿ ಎಷ್ಟು ಇನ್ನೂ ಜ್ಯುವೆಲ್ರಿ ಅರೇಂಜ್ಮೆಂಟ್ ಆಗ್ತಾನೆ ಇದೆ. ರೂಮ್ ಇವಾಗ ನೋಡೋದಕ್ಕೆ ಈ ಥರ ಇದೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನನ್ನ ಪ್ರೀವಿಯಸ್ ವ್ಲಾಗ್ನ ನೋಡಿದ್ರಿ, ನಾನು ಮನೆಗೆ ರೀಚ್ ಆಗಿದ್ದು. ಸೊ ಅದಾದಮೇಲೆ ಒಂದಿನ ಐ ಟುಕ್ ಅ ಗ್ಯಾಪ್ ಫಾರ್ ಮೈ ಸೆಲ್ಫ್. ಐ ಸ್ಲೆಪ್ಟ್. ಎಷ್ಟು ನಿದ್ದೆ ಮಾಡ್ಬೋದು ಅಷ್ಟು ನಿದ್ದೆ ಮಾಡಿದೆ. ಅದಾದಮೇಲೆ ನಾನು ಒಂದಿನ ಶಾಪಿಗೆ ಹೋಗಿದ್ದೆ, ಪೂರಾ ದಿನ ಶಾಪಲ್ಲಿದ್ದೆ. ಆ್ಯಂಡ್ ಐ ಗಾಟ್ ಮೈ ನ್ಯೂ ಸೆಟ್ ಆಫ್ ನೇಲ್ಸ್ ಡನ್. ಬಟ್ ರೀಫಿಲ್ಲಿಂಗ್ ಮಾಡಿಸಿದ್ದೆ. ಸೊ ನಂದು ಒಂದು ನೇಲ್ ಡೆಲಿಕೇಟ್ ಇತ್ತು, ನೋಡಲಿಲ್ಲ, ಅದು ಮುರಿದೇ ಹೋಗ್ಬಿಡಿದೆ. ಮತ್ತೆ ಮಾಡಿಸ್ಬೇಕಾಗತ್ತೆ. ಐ ಥಿಂಕ್ ರೀಫಿಲ್ಲಿಂಗ್ ವಾಸ್ ನಾಟ್ ಅ ಗುಡ್ ಐಡಿಯಾ. ಚೆಕ್ ಮಾಡಿಸ್ಬಿಟ್ಟು ಮಾಡಬೇಕಿತ್ತು. ನಂದು ಗೋಲ್ಡ್ ಸೆಟ್ ಅಲ್ವಾ. ನಂದು ಏನಾಯ್ತು ಅಂದರೆ, ನಿನ್ನೆ ರಾತ್ರಿ ತಲೆ ಸ್ನಾನ ಮಾಡಿ ಮಲ್ಕೊಂಡೆ. ಆ್ಯಂಡ್ ನಂದು ಕೂಲು ನೋಡಿ ಫುಲ್ ಕರ್ಲಿ ಆಗಿಬಿಡಿದೆ. ನಾನು ಕಂಡೀಷ್ನರ್ ಕೂಡ ಯೂಸ್ ಮಾಡಲಿಲ್ಲ. ಆ್ಯಂಡ್ ಐ ಆಮ್ ಲುಕಿಂಗ್ ಲೈಕ್ ದಿಸ್. ಮತ್ತೆ ಬೇರೆ ಹೇರ್ ಕಟ್ ಮಾಡಿಸಿದ್ನ. ಸೊ ಹಾಗಾಗಿ ಫುಲ್ ಶಾರ್ಟ್ ಆಗಿದೆ ಇವಾಗ. ಈ ವಿಡಿಯೋ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಕ್ಲೀನಿಂಗ್ ಮೈ ರೂಮ್ ಆಫ್ಟರ್ ದ ಟ್ರಿಪ್. ನಾನು ಮಾಡಿರೋಂಥ ಮೆಸ್ಸನ್ನ ಪೂರಾ ಕ್ಲೀನ್ ಮಾಡಬೇಕು. ಫಸ್ಟ್ ನನ್ನ ರೂಮ್ ಮೆಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಲೆನ್ಸ್ ಹಾಕಿಲ್ಲ, ಸೊ ಅವಾಗ ನನಗೆ ಕಾಣಿಸಲ್ಲ. ಇವಾಗ ಐ ಕ್ಯಾನ್ ಸಿ ಯು ಗೈಸ್ ಆಲ್ಸೋ. ಐ ಕ್ಯಾನ್ ಸಿ ಮೈ ಕ್ಯಾಮ್ರಾ. ಆಗ ಏನಪ್ಪಾ ಅಂತಂದ್ರೆ ಇಟ್ ಲುಕ್ ಸೋ ಬ್ಯಾಡ್ ಗೈಸ್. ಐ ಥಿಂಕ್ ಐ ಶುಡ್ ರಿಯಲಿ ಟೈ ಮೈ ಹೇರ್. ಬಟ್ ಇನ್ನೊಂದು ವಿಡಿಯೋ ಮಾಡಬೇಕು. ಸೊ ಹಾಗಾಗಿ ಐ ಕಾಂಟ್ ಪುಟ್ ಮಾಯ್ಶ್ಚರೈಸರ್ ಆರ್ ಲಿವ್ ಇನ್ ಕಂಡೀಷ್ನರ್ನ. ಸೊ ಅದು ಆಮೇಲೆ ನಿಮಗೆ ತೋರಿಸ್ತೀನಿ ಪ್ರಾಬ್ಲಿ. ಬಟ್ ಈ ವಿಡಿಯೋಲಿ ತೋರಿಸಲ್ಲ ಗೈಸ್. ಇವಾಗ ತೋರಿಸ್ತೀನಿ ನನ್ನ ರೂಮಲ್ಲಿರುವಂಥ ಮೆಸ್ಸನ್ನು. ಸೊ ಈ ಶೋಕೇಸ್ ಏನಿದೆ ಅದರಲ್ಲೂ ಸ್ವಲ್ಪ ಅನ್ವಾಂಟೆಡ್ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ, ಅದನ್ನು ಕೂಡ ಕ್ಲಿಯರ್ ಮಾಡಬೇಕು. ಇನ್ನೊಂದು ಏನಪ್ಪಾ ಅಂತಂದರೆ, ಇಫ್ ಯು ಗೈಸ್ ಕ್ಯಾನ್ ಸಿ, ನನ್ನ ಟೇಬಲ್ ಈ ಥರ ಆಗಿದೆ. ನನ್ನ ಚೇರ್ ನೋಡಿ, ಚೇರ್ ಮೇಲೆ ಬಟ್ಟೆ ಎಲ್ಲ ಬಿದ್ದಿದೆ. ಆ್ಯಂಡ್ ದೆನ್ ಒಂದಷ್ಟು ನೋಡಿ ಬ್ಯಾಗ್ ಬಟ್ಟೆ ಎಲ್ಲ ನನ್ನ ಬೆಡ್ ಮೇಲೆ ಹಂಗೆ ಇದೆ. ಇದು ನಾನು ಟ್ರಿಪ್ಪಿಗೆ ತೊಗೊಂಡೋದಂಥ ಸೂಟ್ ಕೇಸ್, ಅದರಲ್ಲಿರೋ ಬಟ್ಟೆನೆಲ್ಲ ತೆಗಿಬೇಕು. ಆ್ಯಂಡ್ ಇಲ್ಲೂ ಅಷ್ಟೇ ನಾನು ಹೇಳಿದ್ನಲ್ಲ ತುಂಬ ಮೆಸ್ ಆಗಿದೆ ಅಂತ. ಸೊ ಇದನ್ನು ಕ್ಲೀನ್ ಮಾಡಬೇಕು. ಆ್ಯಂಡ್ ಬೆಡ್ಡನ್ನು ಕ್ಲೀನ್ ಮಾಡಬೇಕು. ನಾನು ವಾರ್ಡ್ರೋಬ್ ಆಮೇಲೆ ತೋರಿಸ್ತೀನಿ. ವಾರ್ಡ್ರೋಬ್ ಕ್ಲೀನ್ ಆಗಿದೆ ಗೈಸ್. ನಾನು ಐ ಆಮ್ ವೆರಿ ವೆಲ್ ಅರೇಂಜ್ ಆಯಿತಾ. ಸೊ ಐ ಬೇಸಿಕಲಿ ಹಾ OCD ತುಂಬಾ ಕ್ಲೀನ್ ಮಾಡುವಂಥದ್ದು. ಕ್ಲೀನ್ ಮಾಡಿದ್ರೆ ಪೂರಾ ಕ್ಲೀನ್ ಆಗಿರುತ್ತೆ, ಇಲ್ಲಾಂದ್ರೆ ಫುಲ್ ಹಿಂಗೆ ಕಬ್ಬೆದಿರುತ್ತೆ. ಇವಾಗ ಗೊತ್ತಲ್ಲ, ಟ್ರಿಪ್ ಹೋಗ್ಬೇಕಾದ್ರೆ ಅಥವಾ ಯಾವ್ದಾದ್ರು ಫಂಕ್ಷನ್ ಹೋಗ್ಬೇಕಾದ್ರೆ ಹಿಂಗಾಗುತ್ತೆ ಅಂತ. ಇಟ್ಸ್ ವೆರಿ ನಾರ್ಮಲ್ ವಿತ್ ಎವ್ರಿಬಡಿ. ಸೊ ನನ್ನನ್ನು ಗಬ್ಬಿ ಅಂತ ಅನ್ಕೋಬೇಡಿ. ಇದು ನನ್ನ ಟೇಬಲ್. ಸೊ ಟೇಬಲ್ನ ಕೂಡ ಅರೇಂಜ್ ಮಾಡಬೇಕು. ನಂದು ಇನ್ನೊಂದು ಮೇಕಪ್ ಟೇಬಲ್ ಇದೆ. ಆ ಮೇಕಪ್ ಟೇಬಲ್ನ ಯೂಸ್ ಮಾಡ್ತಿಲ್ಲ. ಐ ಥಿಂಕ್ ಇಟ್ಸ್ ಹೈ ಟೈಮ್ ದಟ್ ಐ ಶುಡ್ ಸ್ಟಾರ್ಟ್ ಯೂಸಿಂಗ್ ಇಟ್. ಡೈಲಿ ಬೇಸಿಸ್ ಮೇಲೆ ಎಲ್ಲ ಪ್ರಾಡಕ್ಟ್ನು ಇಲ್ಲೇ ತಂದು ತುಂಬ್ಕೋತಾ ಇದ್ದೀನಿ. ಇದೆಲ್ಲ ಏನೇನೋ ಇದೆ. ಸೊ ಇದ್ರ ಬಗ್ಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ನನ್ನ ಸ್ಟಿಕ್ಕಿ ನೋಟ್ಸಲ್ಲಿ ಏನೋ ಇದೆ, ನೋಡ್ಬೇಡಿ ಅದು. ಸೊ ದಟ್ ಈಸ್ ಮೈ ಫ್ಯೂಚರ್ ಲೈಫ್ ಪ್ಲಾನ್ಸ್. ಗೈಸ್, ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಿದ್ದೆ. ನಂದು ಇನ್ನೊಂದು ಗ್ಲಾಸಸ್ ಇದೆ ಬ್ಲೂ ಕಲರ್ ತೊಗೊಂಡಿರೋದು ಅಂತ ಹೇಳ್ಬಿಟ್ಟು. ಅದು ಸೇಮ್ ಇದೇ ಥರನೇ, ಅದನ್ನು ತೋರಿಸ್ತೀನಿ. ಐ ಡೋಂಟ್ ಥಿಂಕ್ ಅ ಲಾಟ್ ಆಫ್ ಪೀಪಲ್ ವಿಲ್ ಲೈಕ್ ಇಟ್. ಬಟ್ ಏನೋ ನಂಗೆ ಅವತ್ತೊಂದು ಸ್ವಲ್ಪ ಒಂಥರ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡೆ ಅದು. ಬಟ್ ಏನೋ ಗೊತ್ತಿಲ್ಲ, ಮೇಕಪ್ ಮೇಲೆ ಅಷ್ಟು ಚೆನ್ನಾಗಿ ಲುಕ್ ಬರಲ್ಲ ಇದು ಗ್ಲಾಸಸ್. ವಿತೌಟ್ ಮೇಕಪ್ ಇಟ್ ಲುಕ್ಸ್ ನೈಸ್. ದ ಕಲರ್ ಇಸ್ ವೆರಿ ನೈಸ್. ಹಂಗಾಗಿ ತೊಗೊಂಡೆ. ಸೊ ನೀವೇ ನೋಡಿ, ಯು ಸಿ ಫಾರ್ ಯೋರ್ ಸೆಲ್ಫ್ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಅನಿಸುತ್ತೆ ಅಂತ. ದಿಸ್ ಇಸ್ ದ ಗ್ಲಾಸಸ್ ಗೈಸ್. ಐ ಫೆಲ್ಟ್ ಇಟ್ ಇಸ್ ಕೈಂಡ್ ಕ್ಯೂಟ್. ಬಟ್ ಇದು ಆ ಫ್ರೇಮ್ ಸ್ವಲ್ಪ ಸ್ಕ್ವೇರ್ ಇದೆ, ಇದು ಸ್ವಲ್ಪ ರೌಂಡ್ ಇದೆ ಅಂತ ಅನ್ಸುತ್ತೆ. ಆ್ಯಂಡ್ ಸೈಡಲ್ಲಿ ನೋಡೋದಕ್ಕೆ ಈ ಥರ ಇದೆ. ಇಟ್ ಹ್ಯಾಸ್ ಸಮ್ ಗ್ಲಿಟರ್ ಹಿಯರ್ ಇನ್ ದಿಸ್ ಏರಿಯಾ, ಯು ಸಿ. ಸೊ ಅದೇನೇನೋ ಡಿಸೈನ್ ಇದೆ ಅಂತ. ದಿಸ್ ಇಸ್ ದ ಪ್ರೀಮಿಯಂ ಕ್ವಾಲಿಟಿ ಒನ್. ಸೊ ಹಾಗಾಗಿ ಅದನ್ನು ತೊಗೊಂಡೆ. ಸೊ ಬ್ಲ್ಯಾಕ್ ಏನಕ್ಕೆ ತೊಗೊಂಡಪ್ಪ ಅಂತಂದ್ರೆ, ಐ ಡೋಂಟ್ ನೋ, ಬ್ಲ್ಯಾಕ್ ಯೂಶಲಿ ಲುಕ್ಸ್ ಗುಡ್ ಆನ್ ಮೀ. ಮೊನ್ನೆ ನಾನು ಏರ್ಪೋರ್ಟಲ್ಲಿ ಬರಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡ್ ಕೂಡ ಹೇಳಿದ್ರು, ಯೋರ್ ಗ್ಲಾಸಸ್ ಆರ್ ನೈಸ್ ಅಂತ ಹೇಳ್ಬಿಟ್ಟು. ಆಮೇಲೆ ಅಂತ ಅನ್ಕೋತಿದ್ದೆ. ಆ್ಯಂಡ್ ದೆನ್ ಇದು ಸೈಡ್ ಫ್ರೇಮ್ ಇರೋದು, ಫ್ರೇಮ್ದು ಸೈಡಲ್ಲಿ. ಸೊ ಐ ಫೀಲ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದು. ಇದನ್ನೆಲ್ಲರೂ ಸೇಫಾಗಿ ಇಡಬೇಕು. ದ ಫಸ್ಟ್ ಥಿಂಗ್ ದಟ್ ಐ ಶುಡ್ ಬಿ ಡೂಯಿಂಗ್ ರೈಟ್ ನೌ ಇಸ್ ಗೆಟಿಂಗ್ ಮೈ ಹೇರ್ ಇನ್ ಪ್ಲೇಸ್. ಇದನ್ನ ನನ್ನ ಕರ್ಲ್ಸ್ನ ಸೇವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಂದಿದ್ದೆ. ಐ ಶೋ ಯು. ಓಕೆ, ಒಳಗಡೆ ಹಂಗೆ ತುರ್ಕೊಂಡಾಗಿಸ್ ನನ್ನ ಕೂಲಿಂಗೆಲ್ಲ. ಬಟ್ ಐ ಡೋಂಟ್ ಥಿಂಕ್ ಐ ಬಿ ವೆರಿ ಕಂಫರ್ಟಬಲ್ ಅರೇಂಜಿಂಗ್ ಮೈ ಥಿಂಗ್ಸ್ ವೇರಿಂಗ್ ದಿಸ್. ಸ್ವಲ್ಪ ಹಿಂದೆ ಹಾಕ್ಬಿಡೋಣ, ಹಿಂಗೆ ಬೋಡಿ ಥರ ಕಾಣಿಸ್ತೀನಿ. Okay, I think this is okay. This is nice. ನನ್ನನ್ನು ಯಾವ್ಯಾವ ಅವತಾರದಲ್ಲಿ ನೋಡಬೇಕಾಗುತ್ತೆ ಗೈಸ್ ನಿಮಗೆ.
ಐ ಥಿಂಕ್ ಇದನ್ನ ಮಾರ್ಕ್ ಬರುತ್ತೆ ಅನ್ಸುತ್ತೆ, ತುಂಬ ಟೈಟ್ ಇದೆ ಗೈಸ್. ಐ ಡೋಂಟ್ ಥಿಂಕ್ ಐ ಕ್ಯಾನ್ ವೇರ್ ದಿಸ್. ಫೈನಲಿ ನನ್ನ ಕೂದಲು ಬಾಚ್ ಆಯಿತು. ಸೊ ಇವಾಗ ವಾಲ್ಯೂಮ್ ಮತ್ತೆ ಜಾಸ್ತಿ ಆಗಿದೆ. ಇಫ್ ಯು ಗೈಸ್ ಥಿಂಕ್ ಮೈ ಹೇರ್ ಇಸ್ ನಾಟ್ ಹೆಲ್ದಿ, ಇಟ್ ಈಸ್ ಜಸ್ಟ್ ಕರ್ಲಿ ಗೈಸ್. ಸೊ ಡ್ರೈ ಅಂತ ಏನಿಲ್ಲ. ಸೊ ಕರ್ಲಿ ಹೇರ್ ಇದೇ ಥರ ಇರುತ್ತೆ. ಅದಕ್ಕೆ ಮತ್ತೆ ಮಾಯ್ಶ್ಚರ್ ಮಾಡಬೇಕಾಗುತ್ತೆ. ಕರ್ಲಿ ಹೇರ್ ಇದ್ದವ್ರಿಗೆ ಅದು ಅರ್ಥ ಆಗುತ್ತೆ. ಆ್ಯಂಡ್ ರೀಸೆಂಟ್ಲಿ ನಾನೊಂದಷ್ಟು ಹೇರ್ ಕೇರ್ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡ್ತೀನಿ. ಸೊ ಇವಾಗ ಫಸ್ಟ್ಲಿ ನಾನು ಯೂಶ್ವಲಿ ಜಿಮ್ಮಿಗೆ ಯಾವ ಥರ ಹೇರ್ ಸ್ಟೈಲ್ ಮಾಡ್ತಿದ್ದೆ ಆ ಥರ ಹೇರ್ ಸ್ಟೈಲ್ ಮಾಡಿ ಕಟ್ಟಿ ಆಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ. ಮನೆ ಫುಲ್ ಗಲೀಜಾಗಿರೋದಕ್ಕೆ ಎಲ್ಲಿ ಏನಿಟ್ಟಿದ್ದೀನಿ ಅಂತ ಗೊತ್ತಾಗ್ತಿಲ್ಲ, ಏನು ಕೈಗೆ ಸಿಗ್ತಾ ಇಲ್ಲ. ಫಸ್ಟಿಗೆ ನಾನು ಯೂಶ್ವಲಿ ಜಿಮ್ಮಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಕ್ಲಿಪ್ ಹಾಕ್ತೀನಿ, ಪೂರ ಹೇರ್ನ ಹಿಂಗೆ ತೊಗೋತೀನಿ. ಒಂದು ಹೇರ್ ಬ್ಯಾಂಡ್ ತೊಗೊಂಡು ಇದ್ರಲ್ಲಿ ತೊಗೊಂಡು ಕ್ಲೀನಾಗಿ ಕಿತ್ಕೊಂಡ್ಬರುತ್ತೆ. ಒಂದು ಮುಟ್ಟು ಇದನ್ನು ಬೀಳ್ತಿದೆ ಗೈಸ್. ಓಕೆ, ಸೊ ಇವಾಗ ಈ ಒಂದು ಹೇರ್ ಬ್ಯಾಂಡ್ನ ತೊಗೋತೀನಿ. ಇದರಲ್ಲಿ ಅಷ್ಟು ಕೂದಲು ಕಿತ್ತು ಬರಲ್ಲ. ಸೊ ಹಾಗಾಗಿ ಚಿಕ್ಕ ಕೂದಲು ಬರುತ್ತೆ. ಈ ಥರ ಇಷ್ಟಷ್ಟಿರೋದು ಅದರಲ್ಲಿ ಜುಟ್ಟು ಹಾಕಿ ಆ ಕೂದಲು ಫೋಲ್ಡ್ ಮಾಡೋದು. ಈ ಥರ ತುರುಪ್ ಥರ ಹಾಕೋದು. ಬಟ್ ತುರುಪ್ ಥರ ಅಲ್ಲ, ಬಟ್ ರಬ್ಬರ್ ಥರ ಹಾಕೋದು. ಸೊ ಇಲ್ಲಿ ಚಿಕ್ಕ ಪುಟ್ಟದ ಕೂದಲೇನು ಬಿಟ್ಕೊಂಡಿರುತ್ತೆ, ಅದಕ್ಕೆ ಕ್ಲಿಪ್ ಹಾಕೋತೀನಿ. ಗ್ಲಾಸಸ್ ಎಲ್ಲೋ ಇಟ್ಟೆ, ಎಲ್ಲಿಟ್ಟೆ ದೇವರೇ ಸಿಗ್ತಾ ಇಲ್ಲ ಇವಾಗ. ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ಮಿ ಟು ವೇರ್ ದಿಸ್. ಇದು ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಗೈಸ್, ರಿಯಲಾಗಿ ಚೆನ್ನಾಗಿ ಅನಿಸುತ್ತೆ ಈ ಗ್ಲಾಸಸ್. ನೋಡಿ ಈಗ ಗೊತ್ತಾಗ್ತಿದೆಯಲ್ಲ. ಓಕೆ, ಎನಿವೇಸ್ ಐಲ್ ವೇರ್ ದಿಸ್. ಐ ಥಿಂಕ್ ದಿಸ್ ವಾಸ್ ಸ್ಟಿಲ್ ಗುಡ್. ಓಕೆ, ಲೆಟ್ಸ್ ಗೋ ವಿತ್ ದಿಸ್ ಒನ್. ಇವಾಗ ಆಲ್ಮೋಸ್ಟ್ 1.5 ಮಂತ್ ಆಗ್ತಾ ಬಂತು ಜಿಮ್ಮಿಗೆ ಹೋಗ್ದಲೆ. ಐ ಥಿಂಕ್ ಐ ಶುಡ್ ಸ್ಟಾರ್ಟ್. ಲೈಫಲ್ಲಿ ಮೋಟಿವೇಶನ್ ಕಮ್ಮಿ ಆಗಿದೆ. ಆನೆಸ್ಟ್ಲಿ ಹೇಳ್ಬೇಕಂತಂದರೆ ನಾನು ಮೆಂಟಲಿ ತುಂಬ ಐ ಮೀನ್ ಅ ವೆರಿ ಗುಡ್ ಸ್ಪೇಸ್ ರೈಟ್ ನಾವು. ಅಂದರೆ ಖುಷಿಯಾಗಿದ್ದೀನಿ ಗೈಸ್, ನೀವು ಖುಷಿಯಾಗಿರಿ ಆಯಿತಾ ಗೈಸ್. ಇವಾಗ ನಾನು ನನ್ನ ಟ್ರೈಪಾಡ್ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಂಡ್ ಪೋಕೋನ್ ನೋಡಿದೆ, ಪೋಕೋನ್ ನನ್ನ ಜೊತೆನೇ ಬಂದಳು. ಸೊ ಇವಾಗ ಅವಳಿಗೆ ಸ್ನ್ಯಾಕ್ಸ್ ತಿನ್ಸೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಕಬ್ ನೋಡಿದೆ, ನಾನು ಕಬ್ ತಿನ್ನಬೇಕು ಅಂತ ಅಂದ್ಕೊಂಡೆ. ಹಿಂಗೆ ಡಿಸ್ಟ್ರಾಕ್ಟ್ ಆಗೋದು ಗೈಸ್. ಏನಕ್ಕೆ ಟೈಮಿಗೆ ಕೆಲಸ ಆಗಲ್ಲ ಅಂತಂದರೆ ಹಿಂಗೇನೆ. ಇವಾಗ ಪೋಕೋಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಡೋಣ, ಅವಳು ಖುಷಿ ಆಗ್ತಾಳೆ. ಅವಳು ಆಲ್ರೆಡಿ ಖುಷಿಯಾಗಿದ್ದಾಳೆ ಕೊಡೋಕ್ಕಿಂತ ಮುಂಚೆನೇ. ಅಲ್ಲೇ ಬಾಯೊಳಗೆ ನೀರು ಇಳಿತಾ ಇದೆ, ಇನ್ನೂ ಓಪನ್ನೇ ಮಾಡಿಲ್ಲ. ಲೆಟ್ಸ್ ಓಪನ್ ಇಟ್ ಗೈಸ್. ಚೂರೇ ಚೂರು ಕೊಡೋಣ, ಇಲ್ಲಾಂದರೆ ಅವಳು ವಾಂತಿ ಮಾಡ್ಕೊಂಬಿಡ್ತಾಳೆ. ಅವಳಿಗೆ ಟಾಲರೆನ್ಸ್ ಲೆವೆಲ್ ಇಲ್ಲ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದು ಚಿಕನ್ ಆ್ಯಂಡ್ ಕಾರ್ಡ್ ರೋಲ್ ಅಂತೆ. ಕೈಯಲ್ಲಿ ಮುಟ್ಬಿಟ್ಟೆ ಗೈಸ್. ಇಟ್ಸ್ ಓಕೆ, ನಮ್ಮ ಪೋಕೋಗೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು. ಅವಳು ನೋಡಿ ಮುಟ್ಟಕ್ಕೂ ಬಿಡೋಂಗಿಲ್ಲ, ತಿನ್ಬೇಕು ಅವಳು. ಕುತ್ಕೋ ಪೋಕು. ಹಾಂ, ಕ್ಯಾಚ್. ಗುಳು ಮನ್ಸಿದ್ಲು. ಸೊ ಇವಾಗ ನಾನು ತಿನ್ನಲ್ಲ, ಇಲ್ಲ ಬೇಡ ಆಮೇಲೆ ತಿನ್ನೋಣ. ನನ್ನ ಟ್ರೈಪೋಡ್ನ ಎತ್ಕೊಂಡು ಮೇಲ್ಗಡೆ ಹೋಗೋಣ. ಸೊ ಇದು ಸ್ವಲ್ಪ ಟುಕು ಅನ್ನುತ್ತೆ. ನಾನು ಇವಾಗಲೂ ರಿಗ್ರೆಟ್ ಏನಪ್ಪ ಅಂತಂದರೆ ಡೆಲ್ಲಿ ಸರೋಜಿನಿ ನಗರಲ್ಲಿ ನಾನು ನೋಡಿದ್ನಲ್ಲ ಒಂದು ಟ್ರೈಪೋಡ್, ನಿಮಗೆ ತೋರಿಸ್ಲಿಲ್ಲ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿತ್ತು ಅದು. ಆ್ಯಕ್ಚುಲಿ ಸ್ಟ್ಯಾಂಡ್ ಕಮ್ ಸೆಲ್ಫಿ ಸ್ಟಿಕ್ ಥರ. ನೆಕ್ಸ್ಟ್ ಎಲ್ಲರೂ ಕಾಣಿಸಿದ್ರೆ ತೊಗೋಬೇಕು. ಗೈಸ್, ದಿಸ್ ಇಸ್ ವೈ ನಾನು ಯಾವಾಗಲೂ ಇಷ್ಟ ಆದಾಗ ಏನು ಕೇಳಿ ತೊಗೊಂಬಿಡೋದು. ದಟ್ ಆಮೇಲೆ ರಿಗ್ರೆಟ್ಸ್ ಇರಬಾರ್ದು ಅಂತ ತೊಗೋಬೇಕಿತ್ತು ಅಂತ ಅದಾಗ್ತಾಯಿದೆ ಇವಾಗ ನನಗೆ. ಸೊ ಫೈನಲಿ ರೂಮಿಗೆ ಬಂದೆ. ಆ್ಯಂಡ್ ಇದೇ ನನ್ನ ಟ್ರೈಪೋಡ್ ಗೈಸ್. ಸೊ ಇವಾಗ ಇದ್ರ ಮೇಲೆ ಫೋನ್ ಇಟ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ನನ್ನ ಬಗ್ಗೆ ಇನ್ನೊಂದೇನು ನೋಟಿಸ್ ಮಾಡಿದ್ದೀನಿ ಅಪ್ಪ ಅಂತಂದರೆ ಮರ್ತೋಯ್ತು. ಇದು ಹಾನೆಸ್ಟ್ಲಿ ಇವಾಗ ಎಲ್ಲಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಫಸ್ಟು ಬೆಡ್ ಕ್ಲೀನ್ ಮಾಡೋಣ. ಕೂರೋ ಬೆಡ್ ಕ್ಲೀನ್ ಆಗಿದ್ರೆ ಎಲ್ಲ ಕ್ಲೀನಾಗಿರುತ್ತೆ ಅಂತ. ಸೊ ನನ್ನ ರೂಮ್ ಕ್ಲೀನ್ ಆಗಿದ್ರೆ ನಾನು ತುಂಬ ಏನೇನೋ ಮಾಡಬೇಕು ಅಂತ ಮೈಂಡ್ ಓಡುತ್ತೆ. ರೂಮ್ ಕ್ಲೀನಾಗಿ ಇಲ್ದೆಲ್ಲ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ರೂಮ್ ಕ್ಲೀನ್ ಇಲ್ಲ ಅಂತ ಮೈಂಡಲ್ಲಿ ಓಡ್ತಾ ಇರುತ್ತೆ. ಸೊ ಹಾಗಾಗಿ ಫಸ್ಟು ಇವಾಗ ನನ್ನ ಬೆಡ್ ಕ್ಲೀನ್ ಮಾಡೋಣ, ಆಮೇಲೆ ಬೇರೆ ಕೆಲಸಗಳನ್ನ ಮಾಡೋಣ. ಬಟ್ಟೆಗಳೇನು ಕಾಣಿಸ್ತಿದೆ ಇದೆಲ್ಲ ನಾನು ಕೊಡೋದಕ್ಕೆ ಅಂತ ಹಾಕಿದ್ದೆ ಟ್ರಿಪ್ಪಿಗೆ ಹೋಗೋಕ್ಕಿಂತ ಮುಂಚೆ. ಐ ಥಿಂಕ್ ಕೊಡೈಕೆನಾಲಲ್ಲಿ ಹಾಕ್ಕೊಳ್ಳೋಣ ಅಂತ ತೊಗೊಂಡೋಗಿದ್ದೆ, ಬಟ್ ಹಾಕಲಿಲ್ಲ. ಬಿಕಾಸ್ ಅಲ್ಲಿ ತುಂಬ ಟ್ರಕ್ಕಿಂಗ್ ಎಲ್ಲ ಇರುತ್ತಲ್ಲ, ಬೇಡ ಅಂತಲೇ ಹೇಳಿದ್ದೆ ಅನಿಸುತ್ತೆ. ಇಲ್ಲ ಹಾಕಿದ್ದೆ ಕೊಡೈಕೆನಾಲ್. ಹಂಪಿಲಿ ಹಾಕಿದ್ದೆ. ಕೊಡೈಕೆನಾಲಲ್ಲಿ ತೊಗೊಂಡೋಗಿದ್ದೆ, ಬಟ್ ಹಂಪಿಲಿ ಹಾಕಿದ್ದು. ಸೊ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕಿದ್ದೀನಿ ನೋಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಇದ್ರ ಫೋಟೋ ಇದೆ. ಸೊ ದಿಸ್ ಈಸ್ ಅ ವೆರಿ ನೈಸ್ ಕ್ವಾಲಿಟಿ ಗೈಸ್, ನೋಡಿದ್ರೆ ಗೊತ್ತಾಗುತ್ತಲ್ಲ. ಸೊ ಇದನ್ನು ನಾನು ಬೇರೆ ವಿಡಿಯೋಲಿ ಹೇಳ್ತೀನಿ. ಸೊ ಎಲ್ಲಿ ತೊಗೊಂಡೆ ಅಂತಂದರೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ನನ್ನ ಫ್ರೆಂಡ್ CLV ಅಂತ ಫಾರಿನಿಂದ ಬಂದಿದ್ರಲ್ಲ, ಸೊ ಅವರು ಜೊತೆ ಶಾಪಿಂಗ್ ಹೋಗಿದ್ದೆ. ಆ್ಯಂಡ್ ಇದನ್ನು ನೋಡಿದಾಗ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. 800 ರೂಪೀಸನ್ನು ಕೊಟ್ಟು ತೊಗೊಂಡಿದ್ದು. ಇಷ್ಟ ಆದ್ಮೇಲೆ ತೊಗೋಬೇಕು ಗೈಸ್, ಅಷ್ಟೇ. ನೆಕ್ಸ್ಟು ಇದು ನನ್ನ ಫೇವ್ರೆಟ್ ಪ್ಯಾಂಟ್ ಗೈಸ್, ಫೇವ್ರೆಟ್ ಪ್ಯಾಂಟ್. ಯೂಶಲಿ ನನಗೆ ಒಂದು ಹ್ಯಾಬಿಟ್ ಏನಪ್ಪ ಅಂತಂದರೆ, ಮನೆ ಕ್ಲೀನ್ ಮಾಡಬೇಕಾದ್ರೆ ಒಂದು ಮ್ಯೂಸಿಕ್ ಹಾಕೊಂಡು ಮಾಡ್ತೀನಿ. ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್ ಡೂ ದ ಸೇಮ್ ಥಿಂಗ್. ನಂದು ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನನಗೆ ಬೇರೆ ಯಾರು ಆರ್ಗನೈಸ್ ಮಾಡಿಕೊಟ್ರು ಇಷ್ಟ ಆಗಲ್ಲ.
ಸೊ ನನ್ನ ರೂಮ್ನ ನಮ್ಮಮ್ಮ ಕಸ ಹೊಡೆಗೆ ಏನಾದ್ರು ಬಂದರೆ ಬರ್ತಾರೆ, ಅದರ್ವೈಸ್ ಮಿಕ್ಕಿದ ಕ್ಲೀನಿಂಗ್ ಎಲ್ಲ ನಾನೇ ಮಾಡ್ಕೊಳ್ಳೋದು. ಬಿಕಾಸ್ ನಂಗೆ ಯಾರು ಮಾಡಿಕೊಟ್ರು ಅದು ಸರಿ ಅನ್ಸಲ್ಲ, ನಾನೇ ಅರೇಂಜ್ ಮಾಡಬೇಕು. ಸೊ ಒಂದೊಂದ್ಸಲ ಅನ್ಸುತ್ತೆ ವೈ ಆಮ್ ಐ ಸೊ ಸ್ಪೆಸಿಫಿಕ್, ಲೈಕ್ ಇಟ್ಸ್ ಬೀಯಿಂಗ್ ಅ ಬರ್ಡನ್ ಟು ಮೀ ಅಂತಾರೆ. ಬಟ್ ಯಾ ಇಟ್ಸ್ ಗುಡ್ ಥಿಂಗ್, ಇಟ್ಸ್ ಅ ಗುಡ್ ಥಿಂಗ್. ಎವ್ರಿಥಿಂಗ್ ಕಮ್ಸ್ ವಿತ್ ಪ್ರೋಸ್ ಆ್ಯಂಡ್ ಕಾನ್ಸ್ ಅಲ್ವಾ, ಸೊ ಜಸ್ಟ್ ಲೈಕ್ ದ್ಯಾಟ್. ನಾನು ಈ ಒಂದು ಡ್ರೆಸ್ನ ನೀವು ನೋಡಿರ್ಬೋದು. ಇದನ್ನು ನಾನು ಬಾನಿಗೆ ಬಣ್ಣ ಹಚ್ಚು ಕಣ್ಣಿನವಳು, ಸೊ ಆ ಒಂದು ಸಾಂಗ್ನ ರೀಲ್ ಮಾಡಿದ್ದೆ. ಸೊ ಇದನ್ನು ನಾನು ನಂದೊಂದು ಥ್ರಿಫ್ಟ್ ಸ್ಟೋರ್ ಇದೆ, ಏನಪ್ಪ ಅಂತಂದರೆ ಧನುಶ್ರೀ ಕ್ಲೋಸೆಟ್ ಅಂತ. ಸೊ ಅದರಲ್ಲಿ ಒಂದಷ್ಟು ನ್ಯೂ ಡ್ರೆಸ್ಸಸ್ದು ಫೋಟೋಸ್ ಹಾಕ್ತೀನಿ. ನೀವು ಯಾರ್ಯಾರು ಇದನ್ನು ಶಾಪ್ ಮಾಡ್ತೀರಾ, ಸೊ ಅವ್ರಿಗೆ ನನ್ನ ಒಂದು ಜಿಮ್ ಔಟ್ಫಿಟ್ಸ್ ಏನು ಓವರ್ ಸೈಜ್ಡ್ ಟಿ ಶರ್ಟ್ಸ್ ಇದೆಯಲ್ಲ, ಸೊ ಅದು ಒಂದು ಫ್ರೀ ಸಿಗುತ್ತೆ. ಸೊ ಯಾವ್ಯಾವುದು ನ್ಯೂ ಮೀ ಪ್ರಾಡಕ್ಟ್ಸ್ ಇರುತ್ತೆ, ನ್ಯೂ ಮೀ ಪ್ರಾಡಕ್ಟ್ ಡ್ರೆಸ್ ಇದೆ, ಸೊ ಅದ್ರ ಮೇಲೆ ನಿಮಗೆ ಸಿಗುತ್ತೆ. ಇಫ್ ಯು ವಾಂಟ್ ಆರ್ಡರ್ ಸಮ್ ಆಫ್ ಮೈ ಥ್ರಿಫ್ಟ್ ಡ್ರೆಸ್ಸಸ್, ನೀವು ಧನುಶ್ರೀ ಕ್ಲೋಸೆಟಿಂದ ಆರ್ಡರ್ ಮಾಡ್ಬೋದು. ವಿಡಿಯೋ ಮಾಡ್ತಾ ಇದ್ದೀನಿ, ರೂಮ್ ಕ್ಲೀನಿಂಗ್ ಬ್ಲಾಗ್. ಬರೀ ನೀವು ಕ್ಲೀನ್ ಮಾಡ್ಕೊಟ್ಬಿಡಿ, ಊಟ ಮಾಡ್ಕೊಂಬರ್ರಿ. ಊಟ ಈ ಸತಿ ಬೇಡ, ಏಕೆ ತಿನ್ನೋದೇ ಇಲ್ವಲ್ಲ ಜನ. ಎಲ್ಲಿಂದ ಏನು ಕ್ಲೀನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಎಲ್ಲಿಂದ ಏನು ಕ್ಲೀನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದೆ. ಅದೇ ಒಂದೊಂದಾಗಿ ತೆಗಿತಾ ಇದ್ದೀನಿ, ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದೀನಿ. ಆ ಸ್ವೆಟರ್ನ ಅಲ್ಲಿ ನೇತಾಕ್ಬೇಕು, ಜಾಗನೇ ಇಲ್ಲ ನನ್ನ ಬಟ್ಟೆಗೆ. ಎಲ್ಲಿ ಶಾಪಿಗೆ ಹೋಗ್ತೀರಾ? ಇದು ಅಲ್ಲಿ ನಮ್ಮ ಅಪ್ಪ ಅಲ್ಲಿ ಹ್ಯಾಂಗ್ ಮಾಡ್ಬೇಕಾಗಿದ್ದೆಲ್ಲ ಮಾಡಿದ್ರು. ಅಪ್ಪಾಜಿ ಅದೆಲ್ಲ ಬಿಡ್ರಿ, ನಾನು ಮಾಡ್ಕೊತೀನಿ. ಆಮೇಲೆ ನಂತರ ಮಾಡ್ಸೋಕ್ಕಾಗಲ್ಲ, ನೀರು ಮಾಡ್ಸೋಕ್ಕಾಗಲ್ಲ. ಸೊ ಗೈಸ್ ಇದೊಂದು ಡ್ರೆಸ್ ತೊಗೊಂಡಿದ್ದೆ ನಾನು, ಇದು ವೆಸ್ಟರ್ನ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ ಅಂತ. ಬಟ್ ಏನಾಗಿದೆ ಅಂತಂದರೆ ಇಲ್ಲೊಂದು ಏನಂತಾರೆ ಹಿಂಗೆ ಹಾಕೋದು ಇಲ್ಲಿದೆ ನೋಡಿ, ಈ ಥರದ್ದು ಇದು ಕಿತ್ತೋಗ್ಬಿಟ್ಟಿದೆ. ಸೊ ಹಾಗಾಗಿ ಅದನ್ನು ಹಾಕಿಸ್ಕೊಂಡು ಹಾಕೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸೋದು ಗೊತ್ತಾ ಈ ಡ್ರೆಸ್ ಹಾಕೊಂಡ್ರೆ. ಅದರ ವೀಡಿಯೋಲಿ ಹಾಕೋತೀನಿ ನೋಡಿ. 2,000 ರೂಪಾಯಿನ ಕೊಟ್ಟು ತೊಗೊಂಡಿದ್ದು. ನೋಡಿ ನಾನು ಮಾಡ್ಕೋತೀನಿ ನೋಡಿ. ಸುಮಾರು ಅದಲ್ಲ ಅಲ್ಲಿ ಹೋಗೋದಲ್ಲ, ಒಳಗಡೆ ಬಿಡಿ. ಅಯ್ಯಪ್ಪ 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 ಅಯ್ಯಪ್ಪ. ಊಟ ಮಾಡಿದ? ಬನ್ನಿ ಊಟ ಮಾಡಿ, ಬನ್ನಿ ಊಟ ಮಾಡಿ. ಬಾ 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 ಬನ್ನಿ ಬನ್ನಿ ಬನ್ನಿ. ಕುಡ್ದ ಆಡ್ತಾ ಊಟ ಊಟ ಊಟ. ಊಟ ಊಟ ಊಟ. ಸೋ ಫಾರ್ ನಾನು ಇಷ್ಟು ಜೋಡಿಸಾಯಿತು, ಇನ್ನೂ ಜೋಡಿಸ್ಬೇಕು. ಆಲ್ರೆಡಿ ಬೋರ್ಡ್, ಹೆಲ್ ಬೋರ್ಡ್ ಅಂತ ಹೇಳ್ಬೋದು. ಸೊ ಈ ಒಂದು ಗ್ಯಾಪಲ್ಲಿ ನಾನು ನನ್ನ ಒಂದು ವ್ಲಾಗ್ ಕೂಡ ಪೋಸ್ಟ್ ಆಯಿತು ಇವತ್ತು, ಏನು ಮನೆಗೆ ವಾಪಸ್ ಬಂದಿದ್ದಂಥ ವ್ಲಾಗ್. ಈಗ ಇನ್ನೂ ಇಷ್ಟು ಐಟಮ್ಸ್ ಪೆಂಡಿಂಗ್ ಇದೆ. ಆ್ಯಂಡ್ ಇದರೊಳಗೆ ನಾನು ಹೊಸ ಬಟ್ಟೆ ತೊಗೊಂಡೋಗಿ ಬಂದಿದ್ದೆ, ಅದನ್ನು 2 ಹ್ಯಾಂಗರಿಗೆ ಹಾಕ್ತೆ. ಇನ್ನೂ ಒಂದು ಇದರಲ್ಲೇ ಇದೆ, ಇಟ್ಸ್ ಅ ಫಾರ್ಮಲ್ ಶರ್ಟ್ ಸ್ಯಾಟಿನಲ್ಲಿ. ನನಗೆ ತುಂಬ ಇಷ್ಟ ಆಯಿತು, ಕಲರ್ ಆ್ಯಂಡ್ ಎವ್ರಿಥಿಂಗ್. ಇನ್ನೂ ಇಷ್ಟಿದೆ ಗೈಸ್, ಯಾವಾಗ ಕ್ಲೀನ್ ಮಾಡೋದು ಗೊತ್ತಿಲ್ಲ ಆಲ್ಮೋಸ್ಟ್. ಬಟ್ ಲಾಟ್ ಇಸ್ ಸಾರ್ಟೆಡ್. ಸ್ವೆಟರ್ ಕೂಡ ಅಷ್ಟೆಲ್ಲ ಅರ್ಧ ಹ್ಯಾಂಗ್ ಮಾಡಿದ್ರು ನಮ್ಮಪ್ಪ. ಆ್ಯಂಡ್ ಮೇಲ್ಗಡೆ ಈ ಡ್ರೆಸ್ ಕಾಣಿಸ್ತಿದಲ್ಲ, ಸೊ ಇದು ಲೆಹೆಂಗಾ ಪೀಸು. ಸೊ ಅದನ್ನು ಹೊಲಿಸ್ಬೇಕು, ಯಾವಾಗ ಹೊಲ್ಸಕ್ಕೆ ಕೊಡೋದು ಗೊತ್ತಿಲ್ಲ. ವೆರಿ ಸೂನ್ ಒನ್ ಆಫ್ ಮೈ ಫ್ರೆಂಡ್ ಒಬ್ಳು ಎಂಗೇಜ್ ಆಗ್ತಿದ್ದಾಳೆ, ಒಬ್ಳು ಮದುವೆ ಆಗ್ತಾ ಇದ್ದಾಳೆ. ಸೊ ಹಾಗಾಗಿ ಆ ಫಂಕ್ಷನಿಗೆ ಹಾಕಕ್ಕೆ ಯೂಸ್ ಆಗ್ಬೋದು ಅನ್ಸುತ್ತೆ. ಓಕೋ ಏನು ಮಾಡ್ತಿದ್ಯಾ? ಹಾಂ ಕುಣ್ದಾಡೋದು ನೋಡ್ರಿ. ಸೊ ಇಲ್ಲೊಂದು ಇದೆಲ್ಲ ಹೊರಗಡೆ ತೆಗೆದಿದ್ದೀನಿ, ಇದನ್ನು ಪೂರ ಕ್ಲೀನ್ ಮಾಡಬೇಕು. ಲೆಟ್ಸ್ ಕ್ಲೀನ್ ದಿಸ್ ಆಲ್ಸೋ. ಬೆಡ್ ಮೇಲೆ ಇದ್ದಂಥ ಬಟ್ಟೆ ಕ್ಲೀನ್ ಮಾಡಿ ಇವಾಗ ಜ್ಯುವೆಲ್ರಿ ಅರೇಂಜ್ ಮಾಡ್ತಾ ಇದ್ದೀನಿ. ಎಷ್ಟಿದೆ ಅಂತಂದರೆ ಇಷ್ಟು ಜ್ಯುವೆಲ್ರಿಲಿ ನಾನೊಂದು ಗೋಲ್ಡ್ ಜ್ಯುವೆಲ್ರಿನ ತೊಗೋಬೋದಿತ್ತು. ಸೊ ಇವತ್ತು ರಿಯಲೈಸ್ ಆಯಿತು, ತುಂಬ ಕಡೆ ಅಲ್ಲಿ ಇಲ್ಲೆಲ್ಲ ಇತ್ತು. ಸೊ ಇನ್ಮೇಲೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೋಗಲ್ಲ, ಮಾಡಿದ್ರೆ ಗೋಲ್ಡನ್ನೇ. ನನ್ನ ಕೈಲಾಗ್ದಲ್ಲೇ ನಮ್ಮ ಅಪ್ಪ ಅಮ್ಮನೂ ಕರೆಸ್ಬಿಟ್ಟಿದ್ದೀನಿ, ಅವರು ನಂಗೆ ಹೆಲ್ಪ್ ಮಾಡ್ತವ್ರು. ನೋಡಿ ಎಷ್ಟು ಇನ್ನೂ ಜ್ಯುವೆಲ್ರಿ ಅರೇಂಜ್ಮೆಂಟ್ ಆಗ್ತಾನೆ ಇದೆ. ಆಲ್ರೆಡಿ 4 ಬಾಕ್ಸ್ ತೆಗೆದಿಟ್ಟಾಯಿತು, ಅದನ್ನ ಆಮೇಲೆ ತೋರಿಸ್ತೀನಿ ನಿಮಗೆ. ಇನ್ನೊಂದು ವೀಡಿಯೋ ಮಾಡ್ತೀನಿ ನಂದು ಜ್ಯುವೆಲ್ರಿ ಹಾಲ್ ಅಂತ ಹೇಳ್ಬಿಟ್ಟು, ಮೈ ಜ್ಯುವೆಲ್ರಿ ಕಲೆಕ್ಷನ್ ಅಂತ. ಸೊ ಇವಾಗ ನೋಡಿ ಇದೆಲ್ಲ ತೆಗಿತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ಬಿಸಾಕಿದ್ದೀನಿ ಸಿಗ್ತಾನೆ ಇಲ್ಲ. ಒಂದೊಂದು ಓಲೆ ಕೆಳಗೈಸಿ ಎಷ್ಟು ದುಡ್ಡೆಲ್ಲ ಖರ್ಚು ಮಾಡಿ ತೊಗೊಂಡಿರೋದು ಗೊತ್ತಾ ಒಂದೊಂದು.
ಗೈಸ್ ಟುಡೇ ಇಸ್ ಡೇ 2. ಆಲ್ಮೋಸ್ಟ್ 2 ದಿನ ತಗೊಂಡು ಕ್ಲೀನ್ ಮಾಡೋದಕ್ಕೆ. ಸ್ವಲ್ಪ ನೆಲ ಎಲ್ಲ ಒರೆಸ್ಬೇಕು, ಕಸ ಗುಡ್ಸಾಯಿತು. ಆ್ಯಂಡ್ ಆಲ್ಸೋ ದಿಸ್ ಇಸ್ ಲಿಟ್ರಲಿ ಮೈ ಟೇಬಲ್. ಸೊ ಇಲ್ಲಿ ಆಲ್ಮೋಸ್ಟ್ ಏನೇನು ಬೇಕು ಎಲ್ಲ ಇದೆ. ಮೋಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ ಅಂತ ಏನೇನಿದೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ಗಾರ್ಬೇಜ್ ಕವರ್. ಸೊ ಯಾವಾಗಲೂ ನನ್ನ ರೂಮ್ ಕ್ಲೀನ್ ಮಾಡಿದಾಗ ಅದನ್ನು ಗಾರ್ಬೇಜ್ ಎಲ್ಲ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋದು. ಸೊ ಹಾಗೆ ಇದು ಅಷ್ಟೇ, ಡಾಗ್ದೆಲ್ಲ ಕೂದಲೆಲ್ಲ ತೆಗಿತಾರಲ್ಲ, ಸೊ ಅದು ಇನ್ನೊಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಆ್ಯಂಡ್ ಫೇಶಿಯಲ್ ರೇಸರ್ ಆಗಲಿ, ವೆಟ್ ಟಿಶ್ಯೂಸ್ ಮತ್ತು ಪ್ಯಾಡ್ಸ್ ಆಗಿರಲಿ, ಮತ್ತು ಒಂದು ಸನ್ಸ್ಕ್ರೀನ್ಸ್ ಮತ್ತು ರೇಸರ್ಸ್. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಡ್ರೈ ಶ್ಯಾಂಪು ಅಂತ. ರೀಸೆಂಟ್ಲಿ ಐ ಬಾಟ್ ದಿಸ್. ಒಂದೊಂದು ಸಲ ತುಂಬ ಆಯಿಲಿ ಆಗಿಬಿಡುತ್ತೆ ಆ್ಯಂಡ್ ತಲೆ ಸ್ನಾನ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಅಂಥ ಟೈಮಲ್ಲಿ ಯೂಸ್ ಮಾಡುವಂಥದ್ದು. ಫಾರಿನ್ನವ್ರು ತುಂಬ ಯೂಸ್ ಮಾಡ್ತಾರೆ, ಲೈಕ್ ಕೊರಿಯನ್ಸ್ ಎಲ್ಲ. ಸೊ ನಾನು ಟ್ರಿಪ್ ಹೋದಾಗ ಐ ಫೆಲ್ಟ್ ದಿಸ್ ಇಸ್ ವೆರಿ ರಿಕ್ವೈರ್ಡ್ ಅಂತ. ಸೊ ಹಾಗಾಗಿ ತೊಗೊಂಡಿದ್ದು, ಬಟ್ ಟ್ರಿಪ್ಪಲ್ಲಿ ಯೂಸ್ ಮಾಡೋಕ್ಕಾಗಲಿಲ್ಲ. ಹಾಗೆ ತುಂಬ ಒಂದಷ್ಟು ಐಟಮ್ಸ್ಗಳಿದೆ. ಲೆಟ್ಸ್ ಕ್ಲೋಸ್ ದಿಸ್. ಫಸ್ಟು ಗಾರ್ಬೇಜ್, ಅಲ್ಲಿ ಹೊರಗಡೆಯಿಂದ ಕಸ ಇದೆ, ಅದನ್ನು ಗಾರ್ಬೇಜ್ ಕವರಿಂದ ತೆಗೆದಾಕೋಣ. ಇವಾಗ ನೆಲ ಓಡಿಸೋ ಟೈಮ್. ಸೊ ಲೆಟ್ಸ್ ಕ್ಲೀನ್. ವೆರಿ 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 ಹ್ಯಾಪಿ. ಒಂದ್ಸಲ ತೋರಿಸ್ಬಿಡ್ತೀನಿ ನಿಮಗೆ. ಇದು ನನ್ನ ರೂಮ್ ಎಂಟ್ರೆನ್ಸ್. ಆ್ಯಂಡ್ ಇಲ್ಲೂ ಕೂಡ ನೋಡಿ ಜ್ಯುವೆಲ್ರಿ ಎಲ್ಲ ಅರೇಂಜ್ ಮಾಡಿಟ್ಟಿದ್ದೀನಿ. ಗೈಸ್ ಕ್ಯಾನ್ ಸಿ. ಸೊ ಇದಿಷ್ಟು ನಂದು ಜ್ಯುವೆಲ್ರಿನೇ. ಸೊ ಅದರದ್ದು ನಾನು ಬೇರೆ ಟೈಮಲ್ಲಿ ತೋರಿಸ್ತೀನಿ. ಸೊ ಇವಾಗ ನಂದು ರೂಮ್ ಕ್ಲೀನ್ ಮಾಡೋದಷ್ಟೇ ತೋರಿಸ್ತೀನಿ. ಸೊ ಆ್ಯಂಡ್ ನನ್ನ ಶೂಸ್ದು ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ಇದು ನನ್ನ ಮಿರರ್. ಸೊ ಮಿರರ್ ಹಿಂದೆನೂ ಸ್ವಲ್ಪ ಸ್ಟೋರ್ ಮಾಡಿದ್ದೀನಿ ಒಂದಷ್ಟು ಥಿಂಗ್ಸ್ಗಳನ್ನ. ಆ್ಯಂಡ್ ನಂದು ಇಲ್ಲೇ ಸ್ಟ್ಯಾಂಡ್ ಇದೆ ಯಾವಾಗಲೂ. ಆ್ಯಂಡ್ ರೂಮ್ ಇವಾಗ ನೋಡೋದಕ್ಕೆ ಈ ಥರ ಇದೆ. ಸೊ ಫಸ್ಟ್ಲಿ ನನ್ನ ಶೋಕೇಸಲ್ಲಿ ಏನೇನಿದೆ ನೀವು ನೋಡಿದ್ದೀರಾ. ಸೊ ಇದೆಲ್ಲ ಸ್ವಲ್ಪ ತಿನ್ನೋವಂಥ ಐಟಮ್ಸ್, ಹಸ್ವಾದಾಗ ತಿನ್ನೋದಕ್ಕೆ. ಇದು ಅಷ್ಟೇ ಒಂದು ಸ್ವಲ್ಪ ಸ್ಟೋರೇಜ್ ಬಾಕ್ಸ್ ಥರ ಮಾಡ್ಕೊಂಡಿದ್ದೀನಿ. ನಂದು ಯೂಟ್ಯೂಬ್ದು ಆ್ಯಂಡ್ ದೀಸ್ ಥಿಂಗ್ಸ್ ಯಾವ ಸಿಂಗ್. ಈ ಬಾಟಲ್ ಎಲ್ಲಿಗಾರು ಬೇರೆ ಕಡೆ ತೆಗೆದಿಡಬೇಕು ಅಂತ ಥಿಂಕಿಂಗ್, ಎಲ್ಲಿಡೋದು ಅಂತ. ಆ ಕಡೆ ಒಂದಷ್ಟು ನನ್ನ ಪವರ್ ಬ್ಯಾಂಕ್ ಮತ್ತು ಏರ್ಪೋರ್ಟ್ಸ್, ವಾಟರ್ ಬಾಟಲ್, ಏನೇನು ಮಾಡಬೇಕು ಅಂತೆಲ್ಲ ಇದೆ. ಆ್ಯಂಡ್ ಅಲ್ಲೊಂದು ಕೃಷ್ಣದ್ದು ಮೂರ್ತಿ ಇದೆ. ಅದು ಬಿಟ್ಟರೆ ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್. ಆ್ಯಂಡ್ ಇದು ನನ್ನ ತೊಳೆಯೋ ಬಟ್ಟೆ ಹಾಕ್ತಾರಲ್ಲ, ಸೊ ಅದು. ಆ್ಯಂಡ್ ಇಲ್ಲೊಂದು ವಾಶ್ರೂಮ್ ಇದೆ. ಈ ರೂಮ್ ಮಾತ್ರ ವಿಯರ್ಡ್. ಯಾಕೆ ಅಂತಂದರೆ ಇಲ್ಲಿ ಅಟ್ಯಾಚ್ಡ್ ಇದು ಇಲ್ಲಿ ಕನೆಕ್ಷನ್ ವಾಷಿಂಗ್ ಮಿಷಿನ್ಗೆ ಅಂತ ಕೊಟ್ಟಿದ್ದಾರೆ. ಸೊ ನನಗೆ ಆಪ್ಷನ್ ಇಲ್ದಲ್ಲೇ ವಾಷಿಂಗ್ ಮಿಷಿನ್ ನನ್ನ ರೂಮಲ್ಲಿ ಇಟ್ಕೊಳ್ಳೋಂಗಾಗಿದೆ. ಗೈಸ್ ಆಲ್ಮೋಸ್ಟ್ 2 days ತೊಗೊಂತು. ಐ ಹ್ಯಾವ್ ನಾಟ್ ಇವನ್ ಡನ್ ಎನಿ ಅದರ್ ವರ್ಕ್. ಸೊ ಇದನ್ನು ಬಿಟ್ಟು ಬೇರೆ ಏನು ಕೆಲಸನೂ ಮಾಡೋಕ್ಕಾಗಿಲ್ಲ. ಐಮ್ ಲೈಕ್ ಲಿಟ್ರಲಿ ವೆರಿ ವೆರಿ ಟಯರ್ಡ್ ಫ್ರಮ್ ಲಾಸ್ಟ್ 2 days. ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಗಾಳಿ ತೊಗೋಬೇಕು. ನೀವು ನನ್ನ ಕ್ಲೀನಿಂಗ್ ನೋಡಿದ್ರಲ್ಲ. ಸೊ ನೆಕ್ಸ್ಟು ನಿಮಗೆ ನನ್ನ ವಾರ್ಡ್ರೂಬ್ ಟೂರ್ ಬೇಕಾ, ಅಥವಾ ವಾರ್ಡ್ರೂಬು ತೋರಿಸ್ತೀನಿ ಗೈಸ್. ಬಟ್ ಏನೇನು ಬಟ್ಟೆ ಅಂತ ತೋರಿಸಲ್ಲ, ಬಟ್ ಜಸ್ಟ್ ತೋರಿಸ್ತೀನಿ ಹೆಂಗೆ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ಲಿ ಸೊ ಇದು ಬಂದ್ಬಿಟ್ಟು ಫಸ್ಟ್ ಸೆಕ್ಷನ್ನು. ಸೊ ಇಲ್ಲಿ ಮೋಸ್ಟ್ಲಿ ಚೂಡಿದಾರ್ ಇದೆ. ಚೂಡಿದಾರ್ ಸಕ್ಕತ್ತಿದೆ ನೋಡಿ ನನ್ನ ಹತ್ರ. ಆ್ಯಂಡ್ ಕೆಳಗಡೆ ಎಲ್ಲ ಹಿಂಗಿಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ ನಂಗೆ ತುಂಬ OCD ಅಂತ. ಸೊ ಹಾಗಾಗಿ ದಿಸ್ ಇಸ್ ಹೌ ಪೀಪಲ್ ವಿತ್ OCD ಕ್ಲೀನ್ಸ್ ಇಟ್. ಯಾ. ಸೊ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸೊ ಇದು ಮೇನ್ಲಿ ಒಂದಷ್ಟು ಫುಲ್ ಸ್ಲೀವ್ಸ್ ಟಾಪ್ಸ್ಗಳೇನಿದೆ ಅದನ್ನೆಲ್ಲ ಇಲ್ಲಿಟ್ಟಿದ್ದೀನಿ. ಸೊ ಇದೆಲ್ಲ ಫುಲ್ ಸ್ಲೀವ್ಸ್ ಟಾಪ್ಸ್ಗಳು. ಸೊ ಕೆಳಗಡೆ ಬಂದರೆ ಇದು ನನ್ನ ಜಿಮ್ ವೇರ್ಸ್. ಇದೇನಿದೆ ಇದಿಷ್ಟು ಜಿಮ್ ವೇರ್ಸ್. ಸೊ ಇದು ಆ್ಯಕ್ಚುಲಿ ತುಂಬ ಬಟ್ಟೆಗಳಿದೆ. ಆ್ಯಂಡ್ ಅದರಿಂದ ಏನೇನಿದೆ ಅದೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ವೆಟರ್. ಆ್ಯಂಡ್ ಈ ಡ್ರಾರ್ಸ್ಗಳೇನಿದೆ ಇದರಲ್ಲಿ ಪೂರ ನಂದು ಟ್ರೆಡಿಷ್ನಲ್ ಔಟ್ಫಿಟ್ಸ್ ಇರೋದು. ಸೇಮ್ ಇನ್ ದಿಸ್ ಆಲ್ಸೋ. ಸೊ ಇದರಲ್ಲೆಲ್ಲ ಬ್ಲೌಸ್ಗಳು ಇಟ್ಟಿದ್ದೀನಿ. ಸೊ ಇಲ್ಲಿಗೆ ಸೆಕೆಂಡ್ ಇದಾಯ್ತಲ್ವಾ. ಸೊ ಇವಾಗ ಲಾಸ್ಟ್ ಇದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಲಾಸ್ಟಲ್ಲಿ ಸ್ವಲ್ಪ ಸ್ವೆಟರ್ಸ್ ಮಾತ್ರ ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಆ್ಯಂಡ್ ಐ ಜಸ್ಟ್ ಫೆಲ್ಟ್ ಲೈಕ್ ಐ ನೀಡ್ ಸಮ್ ಸ್ಪೇಸ್ ಹಿಯರ್. ಸೊ ಇದು ಬಂದ್ಬಿಟ್ಟು ನಂದು ಕ್ಯಾಮ್ರಾ ಬ್ಯಾಗ್ ಆಯಿತಾ. ಸೊ ಕ್ಯಾಮ್ರಾ ಬ್ಯಾಗು. ಸೊ ಇದು ನನಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಏನಕ್ಕಾದ್ರು ಬೇಕಾಗುತ್ತೆ ಅಂತ ಇದೊಂದು ಬ್ಯಾಗ್ ತೊಗೊಂಡಿದ್ದು. 1,000 ರೂಪಾಯಿನ ಕೊಟ್ಟು ತೊಗೊಂಡಿದ್ದು. ಆ್ಯಂಡ್ ಇದು ಅಷ್ಟೇ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಕ್ಯಾರಿ ಮಾಡ್ತೀನಿ. ನಂದು ಟಿಶ್ಯೂಸ್, ಮೇಕಪ್ ರಿಮೂವಲ್ ಇಟ್ಕೊಳ್ಳೋಕ್ಕದು. ಇದು ನನ್ನ ಮೇಕಪ್ ಬ್ಯಾಗ್. ಆ್ಯಂಡ್ ಇದು ನನ್ನ ಟಾಯ್ಲೆಟ್ರೀಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇದಿರೋದು. ಆ್ಯಂಡ್ ಇದು ನನ್ನ ಫ್ರೆಂಡ್ ಕೊಟ್ಟಂಥ ಬ್ಯಾಗ್ ನೋಡಿ, ನೀರೇ ಇಟ್ಕೊಂಡಿದ್ದೀನಿ. ಸೊ ಈ ಸೆಕ್ಷನ್ ಅಂತೂ ತುಂಬ ಟೈಮಿಂದ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಸೊ ಇದೆಲ್ಲ ನನ್ನ ವೆಸ್ಟರ್ನ್ ವೇರ್ಸ್ ಇಲ್ಲಿರೋದು. ಆ್ಯಂಡ್ ಅದು ಬಿಟ್ಟರೆ ಇದೆಲ್ಲ ಮತ್ತೆ ಅಗೇನ್ ಇದೆಲ್ಲ ನನ್ನ ಗ್ರ್ಯಾಂಡ್ ಡ್ರೆಸ್ಸಸ್ ಇಲ್ಲಿರೋದು. ಅದು ಬಿಟ್ಟರೆ ಒಂದಷ್ಟು ಬಟ್ಟೆಗಳನ್ನ ಇಲ್ಲಿಟ್ಟಿದ್ದೀನಿ. ಸೊ ಹೊರಗಡೆ ನಂದು ಇನ್ನೊಂದು ವಾರ್ಡ್ರೂಬ್ ಇದೆ. ಸೊ ಅದನ್ನು ತೋರಿಸ್ತೀನಿ. ಅದಂತೂ ತುಂಬ ದಿನದಿಂದ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಇನ್ನೂ ಕೆಳಗಡೆ ಒಂದು ಸೆಕ್ಷನ್ ಇದೆ, ಅಲ್ಲಿ ಎಲ್ಲರದ್ದು ಬಟ್ಟೆ ಶೂಸ್ ಏನೇನೋ ಇತ್ತು. ಸೊ ಹಾಗಾಗಿ ಅದೊಂದು ಕ್ಲೀನ್ ಮಾಡೋಕ್ಕಾಗಿಲ್ಲ. ಬಟ್ ಅಲ್ಲಿ ಸ್ಟಿಲ್ ಶೋ ಯು ಏನು ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲ್ಗಡೆ ಇದೆ, ಅದನ್ನು ಕ್ಲೀನ್ ಮಾಡೋಕ್ಕಾಗಿಲ್ಲ. ಬಟ್ ಸೊ ಬಟ್ಟೆಗಳೇನಿದೆ, ಸೊ ಇದು ಸ್ವೆಟರ್ಸ್ಗಳು ಮೇಲ್ಗಡೆ ಇರೋದು. ಮತ್ತು ಇದೆಲ್ಲ ನನ್ನ ಬಂದುಬಿಟ್ಟು ಪ್ಯಾಂಟ್ಸ್. ಇದೆಲ್ಲ ಓವರ್ ಸೈಜ್. ಇವಾಗ ನನಗೆ ಇದಿಷ್ಟು ಪ್ಯಾಂಟ್ಸ್ಗಳು ಹಾಕೋದಕ್ಕಾಗಲ್ಲ ಬಿಕಾಸ್ ಸಣ್ಣಾಗಿರೋದ್ರಿಂದ. ಇದೆಲ್ಲ ನನಗೆ ಆಗೋವಂಥ ಪ್ಯಾಂಟ್ಸು. ಇದು ಮತ್ತು ಇದೆಲ್ಲ
ಸೊ ಈ ಸೈಡ್ ಯಾವುದು ಆಗಲ್ಲ ಪ್ಯಾಂಟ್ಸ್ ಇವಾಗ. ಆ್ಯಂಡ್ ಇದೆಲ್ಲ ನಂದು ಟಾಪ್ಸ್ಗಳು ಇಷ್ಟು ಇಲ್ಲಿ ಏನೇನಿದೆ ಇದೆಲ್ಲ ನಂದು ಟಾಪ್ಸ್ ಜೀನ್ಸ್ ಮೇಲೆ ಹಾಕುವಂಥದ್ದು. ಆ್ಯಂಡ್ ಇದು ಅಷ್ಟು ಇದು ಎಲ್ಲ ಟಾಪ್ಸ್ಗಳು. ಸೊ ಇದಿಷ್ಟು ಟಾಪ್ಸ್ಗಳಿದೆ. ಆ್ಯಂಡ್ ಕೆಳಗಡೆ ಈ ಸೆಕ್ಷನ್ ಮಾತ್ರ ಕ್ಲೀನ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಲ್ಲಿ ಎಲ್ಲರದು ಬಟ್ಟೆಗಳು ಮಿಕ್ಸ್ ಇದೆ. ಆ್ಯಂಡ್ ನನ್ನ ಡ್ರೆಸ್ಸಿಂಗ್ ಟೇಬಲ್ ನೋಡಿ ಗೈಸ್, ಇದು ಇನ್ನೂ ಕ್ಲೀನ್ ಮಾಡೋಕ್ಕಾಗಿಲ್ಲ. ಸೊ ಇದನ್ನು ಯಾವಾಗ ಕ್ಲೀನ್ ಮಾಡೋದು ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಮೈ ರೂಮ್ ಈಸ್ ಪ್ರಿಟಿ ಮಚ್ ಅರೇಂಜ್ಡ್. ಸೊ ಹಾಗಾಗಿ ಇದೊಂದು ಸಾರ್ಟ್ ಆಗಬೇಕಾಗಿತ್ತು ನನಗೆ. ಸೊ ಐ ಆಮ್ ವೆರಿ ಹ್ಯಾಪಿ. ಐ ಕಾಂಟ್ ಇವನ್ ಟೆಲ್ ಯು ಔಟ್ ಹ್ಯಾಪಿ. ಆ್ಯಂಡ್ ಇದ್ರ ಮೇಲೆ ಒಂದು ಬಟ್ಟೆ ಥರ ಹಾಕೋದಕ್ಕೆ ಏನಾದ್ರು ಒಂದು ತರಬೇಕು ಗೈಸ್, ಬಿಕಾಸ್ ಐ ಆಮ್ ನಾಟ್ ಲೈಕಿಂಗ್ ದಿಸ್. ಇದು ವುಡನ್ದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನ್ ಆಗ್ತಲ್ಲ, ಅದು ಅಷ್ಟೇ ಕ್ಲೀನ್ ಆಗೋದು. ಸೊ ಹಾಗಾಗಿ ಐ ಜಸ್ಟ್ ಫೆಲ್ಟ್ ಲೈಕ್ ಇಟ್ಸ್ ನಾಟ್ ಲುಕಿಂಗ್ ದಟ್ ನೈಸ್ ಅಂತ. ಆ್ಯಂಡ್ ನಂದು ವೈಟ್ ಕರ್ಟನ್ ಏನಿತ್ತು ಅದು ನಮ್ಮ ಅಣ್ಣನ ರೂಮಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಹ್ಯಾವ್ ಟು ಬೈ ಒನ್ ಮೋರ್ ವೈಟ್ ಕರ್ಟನ್. ಅಂದರೆ ಶಾರ್ಟ್ ಕರ್ಟನ್ಸು, ಲಾಂಗ್ ಕರ್ಟನ್ಸ್ ಇದೆ, ಶಾರ್ಟ್ ಕರ್ಟನ್ ವೈಟ್ ಅದು ಒಂದೇ ಇದ್ದಿದ್ದು. ಅದು ಮುಂಚೆ ನಾನು ಹಳೆ ರೂಮಲ್ಲಿ ಆಗ್ತಾಯಿದ್ದೆ. ಸೊ ಇವಾಗ ಈ ವಿಂಡೋಗೊಂದು ತೊಗೋಬೇಕು. ಆ್ಯಂಡ್ ಇಲ್ಲಿ ಸಖತ್ ನಾಯ್ಸ್ ಗೈಸ್ ನನ್ನ ವಿಂಡೋಯಿಂದ. ಬಟ್ ಆ ಡೇ ಲೈಟ್ ಬಂದರೆ ಒಂದು ಫ್ರೆಶ್ ಫೀಲ್ ಅನ್ನೋದಿರುತ್ತಲ್ಲ. ಸೊ ಹಾಗಾಗಿ ತೆಗೆದಿಟ್ಕೊಂಡಿದ್ದೀನಿ. ನಾನು ಇನ್ನೂ ಇವತ್ತು ಮುಖನೂ ತೊಳೆದಿಲ್ಲ, ಅಷ್ಟು ಒಂದು ಕ್ಲೀನಿಂಗ್ ಮಾಡ್ತಾ ಇದ್ದೆ. ಸೊ ಗೈಸ್, ದಟ್ಸ್ ಆಲ್ ಆಫ್ ಮೈ ರೂಮ್ ಕ್ಲೀನಿಂಗ್. ಸೊ ನೆಕ್ಸ್ಟು ಈ ವಿಡಿಯೋ ಆದಮೇಲೆ ನನ್ನ ಕಂಪ್ಲೀಟ್ ಟ್ರಿಪ್ ಡೀಟೇಲ್ಸ್ದು ಒಂದು ವಿಡಿಯೋ ಬರುತ್ತೆ. ಸೊ ಅದನ್ನು ನೋಡೋದಕ್ಕೆ ಸ್ಟೇ ಟ್ಯೂನ್. ನನ್ನ ಟೇಬಲ್ನು ಒಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. ಸೊ ನನ್ನ ಇಲ್ಲೆಲ್ಲ ಆಲ್ಮೋಸ್ಟ್ ಸ್ಕಿನ್ ಕೇರ್ಸ್ ಮತ್ತು ಡೈಲಿ ರೆಗ್ಯುಲರಾಗಿ ಏನೇನು ಬೇಕಾದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ನನ್ನ ಮೇಕಪ್ದು. ಆ್ಯಂಡ್ ಇಲ್ಲಿ ರೂಮ್ ಫ್ರೆಶ್ನರ್ಸ್ ಮತ್ತು ಲೆನ್ಸ್ ಸೊಲ್ಯೂಷನ್ ಮತ್ತು ಟೋನರ್, ಬಾಡಿ ಆಯಿಲ್, ಸೊ ಒಂದಷ್ಟು ಲಿಪ್ಸ್ಟಿಕ್ಸ್ ಮತ್ತು ಪ್ಯಾಲೆಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ನಂದು ಇನ್ನೊಂದು ಹೊರಗಡೆ ಟೇಬಲ್ ತೋರಿಸಿದ್ನಲ್ಲ, ಸೊ ಅದರಲ್ಲಿ ಮೋಸ್ಟ್ ಆಫ್ ಮೈ ಕಾಸ್ಮೆಟಿಕ್ಸ್ ಅಲ್ಲೇ ಇರೋದು. ಗೈಸ್, ಸೊ ಐ ಆಮ್ ವೆರಿ ಟಯರ್ಡ್. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಸೊ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಬಟ್ ನನಗೂ ಗೊತ್ತಾಗುತ್ತೆ ಇನ್ನೊಂದು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಫ್ರಮ್ ಲಾಸ್ಟ್ 2 days ಐ ಕುಡಂಟ್ ಪೋಸ್ಟ್ ಎನಿಥಿಂಗ್ ಬಿಕಾಸ್ ಈ ವಿಡಿಯೋ ಮಾಡೋದಕ್ಕೆ 2 days ತೊಗೊಂತು ಗೈಸ್ ನನಗೆ. ಬಿಕಾಸ್ ಕ್ಲೀನಿಂಗ್ ಅಷ್ಟು ವರ್ಕ್ ಇತ್ತು, ಕಾಂಟ್ ಟೆಲ್ ಯು. ಆ್ಯಂಡ್ ಇಲ್ಲೂ ಅಷ್ಟೇ, ಈ ಟೇಬಲ್ ಇಂದ ಇದ್ರ ಕೆಳಗಡೆ ಸ್ಟೋರೇಜ್ ಇದೆ. ಸೊ ಇದ್ರ ಕೆಳಗಡೆನೂ ಒಂದಷ್ಟು ಇಟ್ಟಿದ್ದೀನಿ ನೋಡಿ. ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಇವಾಗ. ಸೊ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನನಗೆ ಒಂದು ಸ್ವಲ್ಪ ಸ್ಪೇಸ್ ಉಳಿಯುತ್ತೆ ಅಂತ. ಬಿಕಾಸ್ ಅಷ್ಟು ಹೊಟ್ಟೆ ಇದೆ ನಂದು. ಕ್ಲೀನ್ ಮಾಡಿ ಇರಲಿಲ್ಲ ಅಂದರೆ ನಿಮಗೆ ಗೊತ್ತಲ್ಲ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಕ್ಲೀನ್ ಮಾಡಿ ನೀಟಾಗಿ ಫೋನ್ ಮಾಡಿಟ್ರೆ ಈ ಥರ ಕಾಣಿಸುತ್ತೆ. ಐ ಆಮ್ ವೆರಿ ಹ್ಯಾಪಿ ಗೈಸ್ ಬಿಕಾಸ್ ಮೈ ರೂಮ್ ಈಸ್ ಕ್ಲೀನ್, ಮೈ ಮೈಂಡ್ ಈಸ್ ಫ್ರೆಶ್ ನೌ, ಸೊ ದಟ್ ಐ ಕ್ಯಾನ್ ಥಿಂಕ್ ಫ್ರೆಶ್ಲಿ, ಕ್ರಿಯೇಟ್ ಫ್ರೆಶ್ಲಿ. ಆ್ಯಂಡ್ ನಿಮ್ಮ ಒಂದು ಒಪಿನಿಯನ್ನ ಕೂಡ ಕಮೆಂಟ್ ಮಾಡಿ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.